ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ 6ನೇ ತರಗತಿಯ ಪೂರಕ ಪಾಠಗಳಲ್ಲಿ ಒಂದಾಗಿರುವಂತಹ ಗಾಢ ಕತ್ತಲು ಮತ್ತು ಗುಮ್ಮಗಳು ಎಂಬ ಪಾಠದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಉಳಿದ ಭಾಗವನ್ನು ಈಗ ನಾವು ತಿಳ್ಕೊಳ್ಳೋಣ. ವಿಜಯಶ್ರೀ ಹಾಲಾಡಿಯವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಒಂದು ಗುಮ್ಮ ಅಂತ ಹೇಳುವಂತಹ ಒಂದು ಗೂಬೆ, ಏನೋ ಅದು ವಿಶೇಷವಾಗಿರುವಂತಹ ಒಂದು ಪಕ್ಷಿ ಅಥವಾ ಪ್ರಾಣಿ ಅಂತ ಹೇಳಿ ತಿಳ್ಕೊಂಡು ಭಯಪಡ್ತಾ ಇದ್ರು. ಆಮೇಲೆ ಅವರು ಅದು ಗೂಬೆ ಅಂತ ಹೇಳುವಂಥದ್ದು ಅವರಿಗೆ ಅವರು ಬೆಳೆಯುವ ಒಂದು ಹಂತದಲ್ಲಿ, ಪ್ರೌಢಾವಸ್ಥೆಯಲ್ಲಿ ಅಂದರೆ ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಹಾಗೆ ನಾವು ನಿನ್ನೆ ಎಲ್ಲಿ ನಿಲ್ಲಿಸಿದ್ವಿ ಅಲ್ಲಿಂದ ಈಗ ಮುಂದುವರಿಸೋಣ. ಆ ಕತ್ತಲು ಹೇಗೆಂದರೆ ಜಗವೆಲ್ಲವೂ ಮಸಿಯಲ್ಲಿ ಅದ್ದಿಟ್ಟಂತೆ, ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಲ್ಲದೆ ಬೇರೇನೂ ಕಾಣುವುದಿಲ್ಲ. ನೋಡಿ, ಕತ್ತಲು ಅಂತ ಹೇಳಿದರೆ ಯಾವ ರೀತಿ ಇರ್ತಾ ಇತ್ತು? ಆ ಒಂದು ಹಳ್ಳಿ ಮನೆಯಲ್ಲಿ ವಿಜಯಶ್ರೀ ಅವರು ಕೂಡ ಇರುವಂತಹ ಬೆಳೆದ ಮನೆಯಲ್ಲಿ ಯಾವ ರೀತಿ ಇರ್ತಾ ಇತ್ತು? ಮಸಿಯಲ್ಲಿ ಅದ್ದಿಟ್ಟಂತೆ. ನಾವೀಗ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತೀವಿ. ಆ ಕಟ್ಟಿಗೆಯನ್ನು ಉಪಯೋಗಿಸಿಕೊಂಡು ಕಟ್ಟಿಗೆ ಎಲ್ಲ ಉರಿದಾದ್ಮೇಲೆ ಅದರಲ್ಲಿ ಇದ್ದಿಲು ನಮಗೆ ಸಿಗುತ್ತೆ. ಅದೇ ಇದ್ದಿಲನ್ನು ನಾವು ಮಸಿ ಅಂತ ಕೂಡ ಇಲ್ಲಿ ಹೇಳ್ತೀವಿ. ಅಂದರೆ ಆ ಒಂದು ಮಸಿಯಲ್ಲಿ ಅದ್ದಿಟ್ಟ ಹಾಗೆ. ಮಸಿ ಯಾವ ಬಣ್ಣ ಇರುತ್ತೆ? ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಹಾಗೆಯೇ ಆ ಒಂದು ಮಸಿಯಲ್ಲಿ ಕತ್ತಲನ್ನು ಅದ್ದಿಟ್ಟ ಹಾಗೆ ಕಾಣ್ತಾ ಇತ್ತು. ಅಷ್ಟು ಕಪ್ಪಾಗಿ ಕತ್ತಲೆಲ್ಲ ಏನು ಕಾಣ್ತಾ ಇರಲಿಲ್ಲ. ಹಾಗೆ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕೂಡ ಏನಾಗ್ತಾ ಇತ್ತು? ಕತ್ತಲು ಹೊರಟು ಆ ಮಸಿಯಲ್ಲಿ ಅದ್ದಿಟ್ಟ ಹಾಗೆ ಕಾಣ್ತಾ ಇತ್ತು ಕತ್ತಲು. ಅದು ಕತ್ತಲು ಬಿಟ್ಟರೆ ಏನು, ಕಣ್ಣಿನಲ್ಲಿ ಕಣ್ಣನ್ನು ಇಟ್ಟರು ಕೂಡ ತಾಗಿಸಿ ನೋಡಿದ್ರು ಕೂಡ ಏನಾಗ್ತಾ ಇತ್ತು? ಏನು ಕೂಡ ಕಾಣ್ತಾ ಇರಲಿಲ್ಲ, ಬರೀ ಕತ್ತಲೇ ಇತ್ತು. ಅದರಲ್ಲೂ ಮೋಡಗಳು ತುಂಬಿದ ಮಳೆಗಾಲ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರುತ್ತವೆ. ನೋಡಿ, ತುಂಬ ಕಪ್ಪಾಗಿರುವಂತಹ ಮೋಡಗಳು ಇರುತ್ತೆ ಮಳೆಗಾಲ ಟೈಮಲ್ಲಿ. ಮಳೆಗಾಲದ ಸಮಯದಲ್ಲಿ ಆ ಒಂದು ಕಪ್ಪಾದ ಮೋಡಗಳು ಏನಾಗುತ್ತೆ? ಆವರಿಸಿದಾಗ ಹಗಲಲ್ಲಿ ಕೂಡ ಕತ್ತಲಾಗಿ ಕಾಣುತ್ತೆ. ಹಾಗೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ನಮಗೆ ಹಗಲಲ್ಲಿ ಸೂರ್ಯನ ದರ್ಶನ ಆಗುತ್ತೆ, ಆದರೆ ರಾತ್ರಿಯಲ್ಲಿ ಚಂದ್ರನ ದರ್ಶನ ನಮಗೆ ಸಿಗಲ್ಲ. ಆ ಅಮಾವಾಸ್ಯೆಯಲ್ಲೂ ಕೂಡ ಗಾಢ ಕತ್ತಲಾಗಿರುತ್ತೆ, ಇನ್ನಷ್ಟು ತುಂಬ ಕತ್ತಲಿರುತ್ತೆ ಅಂತ ಹೇಳುವಂಥದ್ದು ಈ ಒಂದು ವಿಜಯವರು ಅಥವಾ ಈ ಒಂದು ಲೇಖಕಿಯಾಗಿರುವಂತಹ ವಿಜಯಶ್ರೀ ಹಾಲಾಡಿಯವರು ಹೇಳ್ತಾ ಇದ್ದಾರೆ. ಹುಣ್ಣಿಮೆ ಮತ್ತು ಅದರ ಆಸುಪಾಸಿನ ದಿನಗಳಲ್ಲಿ, ಅದರಲ್ಲೂ ಬೇಸಿಗೆಯ ಸಮಯದಲ್ಲಾದರೆ ಒಳ್ಳೆ ತಿಂಗಳ ಬೆಳಕು ಚೆಲ್ಲಿಕೊಂಡು ಹೊರಗಿನ ಗದ್ದೆ ಗಿಡ ಮರಗಳು ಕಾಣುತ್ತಿರುತ್ತವೆ. ಹುಣ್ಣಿಮೆ ದಿನದಲ್ಲಿ ಸಾಕಷ್ಟು ನಮಗೆ ಒಳ್ಳೆಯ ತಂಪಾದ ಒಂದು ಬೆಳಕನ್ನು ಚಂದಿರ ನೀಡ್ತಾ ಇರ್ತಾನೆ ಆ ಒಂದು ವಾತಾವರಣದಲ್ಲಿ. ಹಾಗೆ ಅದರ ಆಸುಪಾಸಿನ ದಿನಗಳಲ್ಲಿ ಕೂಡ ಏನಾಗುತ್ತೆ? ಬೇಸಿಗೆ ಸಮಯದಲ್ಲಾದರೆ ಒಳ್ಳೆಯ ಬೆಳಕಿರುತ್ತೆ. ಯಾವ ಬೆಳಕು? ತಿಂಗಳ ಬೆಳಕು ಇರುತ್ತೆ. ಆ ವಾತಾವರಣದಲ್ಲಿ ಆ ಒಂದು ಹಳ್ಳಿ ಮನೆಗಳಲ್ಲಿ ಎಲ್ಲ ಯಾವ ಥರ ಕಾಣ್ತಾ ಇತ್ತು? ತಿಂಗಳ ಬೆಳಕು ಚೆಲ್ಲಿಕೊಂಡಿರುತ್ತೆ. ಎಲ್ಲ ಸುತ್ತಮುತ್ತಲೂ ಹೊರಗಿನ ಗದ್ದೆಗಳಲ್ಲಿ ಗಿಡ ಮರಗಳಲ್ಲಿ ಕೂಡ ಆ ಒಂದು ತಿಂಗಳ ಬೆಳಕು ಚೆಲ್ಲಿಕೊಂಡು ಕಾಣ್ತಾ ಇರುತ್ತೆ ಅಂತ ಹೇಳುವಂಥದ್ದನ್ನು ಈ ಒಂದು ವಿಜಯವರು ಹೇಳ್ತಾ ಇದ್ದಾರೆ. ಮಳೆಗಾಲದಲ್ಲಿ ಕೆಲವೊಮ್ಮೆ ಹಗಲಲ್ಲೇ ಪದರ ಮೋಡಗಳು ಕವಚಿಕೊಂಡು ಕತ್ತಲಾಗಿ ಬಿಡುವ ಸನ್ನಿವೇಶವಂತೂ ಒಂಥರ ನಿಗೂಢ ಭಾವವನ್ನು ಬಿತ್ತುತ್ತದೆ. ಏನಾಗುತ್ತೆ? ಮಳೆಗಾಲ ಬಂದಾಗ ಸಾಮಾನ್ಯವಾಗಿ ಹಗಲಲ್ಲಿ ಕೂಡ ಆ ಒಂದು ಮೋಡಗಳು ಕಪ್ಪಾಗಿ ಕಾಣ್ತಾ ಇರುತ್ತೆ. ಕಪ್ಪಾದ ಮೋಡಗಳು ಪದರವಾಗಿ, ಲೇಯರ್ ಅಂತ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ. ಆ ಪದರ ಮೋಡಗಳು ಏನಾಗುತ್ತೆ? ಒಂದಕ್ಕೊಂದು ಆ ಒಂದು ಮೋಡದಲ್ಲಿ ಆವರಿಸಿಕೊಂಡು ಏನಾಗುತ್ತೆ? ಇಡೀ ಭೂಮಿಯ ಮೇಲೆ ಕತ್ತಲಾಗಿ ಬಿಡುವಂತಹ ಒಂದು ಸನ್ನಿವೇಶ ಏನಿರುತ್ತೆ ಅದು ಒಂದು ರೀತಿಯ ನಿಗೂಢ ಭಾವ, ಒಂದು ರೀತಿಯ ಭಯ ಉಂಟು ಮಾಡುವಂತಹ ಭಾವವನ್ನು ಇಲ್ಲಿ ಬಿತ್ತುತ್ತದೆ ಎಂಬ ಮಾತನ್ನು ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. ಸಂಜೆಯಾದೊಡನೆ ಚಿಮಣಿ ದೀಪಗಳು, ಒಂದೆರಡು ಲ್ಯಾಂಪುಗಳನ್ನು, ದೇವರ ದೀಪವನ್ನು ಹಚ್ಚಿಬಿಡುತ್ತಿದ್ದರು. ಸಂಜೆ ಆಗುವಾಗ ಸಾಮಾನ್ಯವಾಗಿ ಕತ್ತಲು ಆವರಿಸ್ತಾ ಇರುತ್ತೆ. ಸಂಜೆ ಆಗುವಂತಹ ಸಂದರ್ಭದಲ್ಲಿ ಗೋಧೂಳಿ ಲಗ್ನ, ಬ್ರಾಹ್ಮಿ ಮುಹೂರ್ತ ಸಾಮಾನ್ಯವಾಗಿ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆಯವರೆಗೆ ಮತ್ತು ಸಾಯಂಕಾಲ 4ರಿಂದ 8 ಗಂಟೆಯವರೆಗೆ, ಈ ಒಂದು 8 ತಾಸು ದಿನದ 24 ಗಂಟೆಗಳಲ್ಲಿ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಇದು ಸಾತ್ವಿಕ ಸಮಯ ಅಂತ ಹೇಳ್ತೀವಿ.
ಹಾಗೆಯೇ ರಾಜಸಿಕ ಸಮಯ ಅಂತ ಹೇಳುವಂಥದ್ದು ನಮ್ಮ ಶಾಲಾ ಕಚೇರಿಗಳೆಲ್ಲ ಕೆಲಸ ಮಾಡುವಂತಹ ಸಂದರ್ಭಗಳು. ಅಂದರೆ ಬೆಳಿಗ್ಗೆ 8ರಿಂದ ಸಾಯಂಕಾಲ 4ರವರೆಗೆ ಈ ಒಂದು 8 ತಾಸು ಏನಾಗಿರುತ್ತೆ, ರಾಜಸಿಕ ಸಮಯ. ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಾವು ಚಟುವಟಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ತಾಮಸಿಕ ಸಮಯ ಯಾವಾಗ? ತಾಮಸಿಕ ಸಮಯ ರಾತ್ರಿ 8ರಿಂದ ಬೆಳಿಗ್ಗೆ 4 ಗಂಟೆಯವರೆಗೆ ನಾವು ನಿದ್ದೆ ಮಾಡುವಂತಹ ಸಮಯ, ಇದು ತಾಮಸಿಕ ಸಮಯ. ಈ ರೀತಿ ದಿನದ 24 ಗಂಟೆಗಳನ್ನು 3 ರೀತಿ ವಿಭಾಗ ಮಾಡಲಾಗಿದೆ. ಯಾವುದೆಲ್ಲ? ಸಾತ್ವಿಕ, ತಾಮಸಿಕ ಮತ್ತು ರಾಜಸಿಕ. ಸಾತ್ವಿಕ ಸಮಯದಲ್ಲಿ ಪೂಜಾ ಕಾರ್ಯಗಳನ್ನು ಮಾಡುವಂಥದ್ದು, ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ದೇವರ ಒಂದು ಪ್ರಾರ್ಥನೆಯನ್ನು ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗೆಯೇ ತಾಮಸಿಕ ಸಮಯದಲ್ಲಿ ರಾತ್ರಿ ಮಲಗುವಂಥದ್ದು, ಹಾಗೆಯೇ ರಾಜಸಿಕ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಿರುತ್ತೆ. ಹಾಗೆಯೇ ಸಂಜೆ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತಾ ಇತ್ತು, ಚಿಮಣಿ ದೀಪಗಳನ್ನೆಲ್ಲ ಬಳಸ್ತಾ ಇದ್ರು, ಹಾಗೆ ಲ್ಯಾಂಪ್ಗಳನ್ನು ಕೂಡ ಬಳಸ್ತಾ ಇದ್ರು. ಹಾಗೆ ಕತ್ತಲಾಗುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು, ದೇವರಿಗೆ ದೀಪವನ್ನು ಹಚ್ತಾ ಇದ್ರು. ಆ ದೀಪದ ಬೆಳಕಿನಿಂದ ಮನೆಯ ಒಳಗೆ ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳನ್ನು, ಮಲಗುವುದಕ್ಕೆ ಸಿದ್ಧತೆಯನ್ನು, ಊಟ ಮಾಡುವುದಕ್ಕೆ ಈ ರೀತಿ ಆ ಒಂದು ಬೆಳಕನ್ನು ಉಪಯೋಗಿಸ್ತಾ ಇದ್ರು. ಆ ಬೆಳಕಿನ ಉಪಯೋಗದಿಂದ ಆ ಒಂದು ರಾತ್ರಿ ಹೊತ್ತು ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸಿ ಮಲಗ್ತಾ ಇದ್ರು. ಉಪ್ಪರಿಗೆಗೋ, ಕೋಣೆಗೋ, ಬಚ್ಚಲು ಮನೆಗೋ, ಬಾವಿಕಟ್ಟೆಗೋ, ಕೊಟ್ಟಿಗೆಗೋ ಹೋಗಬೇಕಾದರೆ ಚಿಮಣಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಿತ್ತು. ರಾತ್ರಿ ಆಗುವಂತಹ ಸಂದರ್ಭದಲ್ಲಿ ಉಪ್ಪರಿಗೆ ಅಂತ ಹೇಳಿದರೆ ಅಟ್ಟದ ಮೇಲೆ ಹೋಗಬೇಕಾದ್ರೆ, ಏನಾದರೂ ಅಲ್ಲಿ ಮಲಗುವುದಕ್ಕೆ ಅಥವಾ ಏನಾದರೂ ವಸ್ತುಗಳನ್ನು ತಗೊಳ್ಳುವುದಕ್ಕೆ ಹೋಗಬೇಕಾದ್ರೆ ಏನು ಮಾಡ್ತಾಯಿದ್ರು, ಅಲ್ಲಿ ಕೂಡ ಚಿಮಣಿ ದೀಪವನ್ನು, ಉಪ್ಪರಿಗೆಗೆ ಅಟ್ಟದ ಮೇಲೆ ಕೂಡ ಚಿಮಣಿ ದೀಪವನ್ನು ತಗೊಂಡು ಹೋಗ್ತಾ ಇದ್ರು. ಹಾಗೆಯೇ ಕೋಣೆಗೋ ಅಂತ ಹೇಳಿದರೆ ಮಲಗುವಂತಹ ಒಂದು ಕೋಣೆ ಇರ್ಬೋದು, ನಮ್ಮ ಹಾಸಿಗೆ ಮಲಗುವಂತಹ ಹಾಸಿಗೆ ಇಟ್ಟಿರುವಂತಹ ಹಾಸಿಗೆಯನ್ನು ತರುವುದಕ್ಕೋಸ್ಕರ ಕೋಣೆಯಿಂದ, ಅಥವಾ ಅಲ್ಲೇ ಕೋಣೆಯಲ್ಲಿ ಹಾಸಿಗೆಯನ್ನು ಬಿಡಿಸಿ ಮಲಗುವುದಕ್ಕೋಸ್ಕರ ಆ ಒಂದು ಚಿಮಣಿ ದೀಪದ ಸಹಾಯದಿಂದ ಅಲ್ಲಿ ಹೋಗಬೇಕಾಗಿತ್ತು ಕತ್ತಲಲ್ಲಿ. ಹಾಗೆ ಬಚ್ಚಲು ಮನೆಗೆ ಸ್ನಾನಕ್ಕೆ ಅಥವಾ ಮುಖ ತೊಳೆಯುವುದಕ್ಕೆ ಅಥವಾ ಹಲ್ಲು ಜೂದಕ್ಕೆ ಅಥವಾ ಕೈಕಾಲು ತೊಳೆಯುವುದಕ್ಕೆ ಬಚ್ಚಲು ಮನೆ ಅಂತ ಹೇಳಿದರೆ ಯಾವುದು? ಸ್ನಾನದ ಕೋಣೆ, ನಾವು ಜಳಕ ಮಾಡುವಂತಹ ಕೋಣೆ. ಅಲ್ಲಿಗೆ ಕೂಡ ದೀಪದ ಬೆಳಕಿನಿಂದ ಅಥವಾ ಚಿಮಣಿ ದೀಪದ ಬೆಳಕಿನಿಂದ ಆ ಒಂದು ಸಹಾಯದಿಂದ ಅಲ್ಲಿಗೆ ಹೋಗ್ತಾ ಇದ್ರು. ಹಾಗೆ ಬಾವಿಕಟ್ಟೆಗೋ, ಹಿಂದಿನ ಕಾಲದಲ್ಲಿ ನಮಗೆ ಎಲ್ಲ ಮೋಟಾರು ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ನೀರನ್ನು ಸೇದ್ತಾ ಇದ್ರು. ಆ ಒಂದು ನೀರನ್ನು ಸೇದಿಕೊಂಡು ಏನು ಮಾಡ್ತಾಯಿದ್ರು, ಬಿಂದಿಗೆಯಲ್ಲಿ ಮನೆಗೆ ತರ್ತಾಯಿದ್ರು. ಏನಾದರೂ ನೀರು ಬೇಕು ಅಂತ ಹೇಳಿದರೆ ಮನೆಗೆ ಅವಶ್ಯಕತೆ ಇದ್ದಾಗ ರಾತ್ರಿ ಕೂಡ ಆ ಒಂದು ಚಿಮಣಿ ದೀಪದ ಸಹಾಯದಿಂದ ನೀರನ್ನು ಬಾವಿಯಿಂದ ಸೇದ್ತಾ ಇದ್ರು. ಹಾಗೆ ಕೊಟ್ಟಿಗೆಗೋ, ನಾವು ಸಾಕು ಪ್ರಾಣಿಗಳನ್ನು ಕೆಲವು ಮನೆಯಲ್ಲೆಲ್ಲ ಸಾಮಾನ್ಯವಾಗಿ ಹಳ್ಳಿ ಮನೆಗಳಲ್ಲಿ ಹೆಚ್ಚಾಗಿ ಸಾಕ್ತಾರೆ. ಹಾಗೆ ಅಲ್ಲಿ ಯಾವ ಪ್ರಾಣಿಗಳನ್ನು, ಬೆಕ್ಕು, ನಾಯಿ ಮತ್ತು ಆಕಳು ಅಥವಾ ಹಸು ಅಥವಾ ದನಕರುಗಳನ್ನು ಕೂಡ, ಎಮ್ಮೆಗಳನ್ನು, ಹಾಗೆ ಎತ್ತುಗಳನ್ನು, ಕೋಣಗಳನ್ನೆಲ್ಲ ಮನೆಯಲ್ಲಿ ಸಾಕ್ತಾಯಿದ್ರು. ಆ ಕೊಟ್ಟಿಗೆಗೆ ಅದಕ್ಕೆ ರಾತ್ರಿ ಹೊತ್ತಿನಲ್ಲಿ ಆಹಾರ ಹಾಕಬೇಕು ಅಂತ ಇದ್ದರೆ, ಅದಕ್ಕೆ ಏನಾದರೂ ಕುಡಿಯೋದಕ್ಕೆ ನೀರು ಕೊಡಬೇಕು ಅಂತ ಇದ್ದರೆ ಏನು ಮಾಡ್ತಾಯಿದ್ರು, ಚಿಮಣಿ ದೀಪವನ್ನು ಹಿಡ್ಕೊಂಡು ಆ ಒಂದು ಬೆಳಕಿನ ಸಹಾಯದಿಂದ ಕೊಟ್ಟಿಗೆಗೆ ಹೋಗ್ತಾ ಇದ್ರು. ಹೀಗೆ ಹೋಗಬೇಕಾದ್ರೆ ಚಿಮಣಿಯನ್ನು ಜೊತೆಗೆ ತಗೊಂಡು ಹೋಗಬೇಕಾಗಿತ್ತು. ಎಲ್ಲಿ? ಹಳ್ಳಿ ಮನೆಗಳಲ್ಲಿ. ತೋಟ ಅಥವಾ ದೂರ ಎಲ್ಲಾದರೂ ಹೋಗುವುದಿದ್ದರೆ ಮಾತ್ರ ಬ್ಯಾಟರಿಯನ್ನು ಬಳಸುತ್ತಿದ್ದರು. ತುಂಬ ದೂರಕ್ಕೆ ಹೋಗಬೇಕು ಅಂತ ಇದ್ದರೆ ಅಥವಾ ತೋಟಕ್ಕೆ ಹೋಗಬೇಕು ಅಂತ ಇದ್ದರೆ ರಾತ್ರಿ ಹೊತ್ತಿನಲ್ಲಿ ಏನು ಮಾಡ್ತಾಯಿದ್ರು, ಬ್ಯಾಟರಿಯನ್ನು, ಲೈಟ್ ಅಥವಾ ಟಾರ್ಚ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸ್ತಾ ಇದ್ರು. ಅದರಲ್ಲೂ ಎಲ್ಲರ ಮನೆಯಲ್ಲಿ ಬ್ಯಾಟರಿ ಇರಲಿಲ್ಲ. ಆವಾಗ ಹಿಂದಿನ ಕಾಲದಲ್ಲಿ ಹಳ್ಳಿ ಮನೆಗಳಲ್ಲಿ ಸಾಮಾನ್ಯವಾಗಿ ಬಡತನ ಇರ್ತಾ ಇತ್ತು. ಎಲ್ಲರ ಮನೆಯಲ್ಲಿ ಕೂಡ ಆ ಒಂದು ಬ್ಯಾಟರಿ ಇರ್ತಾ ಇರಲಿಲ್ಲ. ಆವಾಗ ಏನು ಮಾಡ್ತಾಯಿದ್ರು, ಹೆಚ್ಚಿನವರು ದೂರದ ಪ್ರಯಾಣಕ್ಕೆ ಸೂಡಿಯನ್ನು ಬಳಸುತ್ತಿದ್ದರು. ಸೂಡಿ ಅಂತ ಹೇಳಿದರೆ ಇದನ್ನು ತೆಂಗಿನ ಗರಿಗಳಿಂದ ಅಥವಾ ಅಡಿಕೆ ಮರದ ಒಂದು ಎಲೆಗಳು ಅಥವಾ ಟೊಂಗೆಗಳಿಂದ, ಗರಿಗಳಿಂದ ಏನು ಮಾಡ್ತಾಯಿದ್ರು, ತಯಾರಿಸ್ತಾ ಇದ್ರು. ಸೂಡಿಯನ್ನು ತೆಂಗು, ಅಡಿಕೆಯ ಗರಿಗಳಲ್ಲಿ ತಯಾರಿಸಲಾಗುತ್ತಿತ್ತು. ಗರಿಗಳನ್ನು ಕಡಿದು ಒಟ್ಟುಗೂಡಿಸಿ ಅಲ್ಲಲ್ಲಿ ಬಲವಾಗಿ ಬಾಳೆನಾರಿನಿಂದ ಕಟ್ಟಿ ಸೂಡಿ ತಯಾರಿಸುತ್ತಿದ್ದರು. ಏನು ಮಾಡ್ತಾಯಿದ್ರು, ಅಡಿಕೆ ಗರಿ ಅಥವಾ ಬಾಳೆಗರಿಯನ್ನು ಏನು ಮಾಡ್ತಾಯಿದ್ರು, ಒಂದು ಕಟ್ಟು ಥರ ಮಾಡಿ ಒಟ್ಟುಗೂಡಿಸಿ ಏನು ಮಾಡ್ತಾಯಿದ್ರು, ಅಲ್ಲಲ್ಲಿ
ಬಲವಾಗಿ ಬಾಳೆಯ ನಾರಿನಿಂದ ಅಥವಾ ತೆಂಗಿನ ಗರಿಯಿಂದಲೇ ಅದನ್ನು ಸುತ್ತು ಏನು ಮಾಡ್ತಾಯಿದ್ರು, ಕಟ್ಟಿಬಿಟ್ಟು ಅದನ್ನು ಕಟ್ಟಿ ಸೂಡಿ ಥರ ಮಾಡ್ತಾಯಿದ್ರು. ಒಂದು ಕಟ್ಟು ಮಾಡಿಬಿಟ್ಟು ಅದನ್ನು ತಯಾರಿಸಿ ಕತ್ತಲಲ್ಲಿ ಅದನ್ನು ಏನು ಮಾಡ್ತಾಯಿದ್ರು, ಅದರ ತುದಿಗೆ ಬೆಂಕಿ ಹಚ್ಚಿ ಅದರ ಸಹಾಯದಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಅಥವಾ ತೋಟಕ್ಕೆ ಹೋಗುವಂಥದ್ದು ಅಥವಾ ಬೇರೆ ಪ್ರದೇಶಕ್ಕೆ ಹೋಗುವಂಥದ್ದು ಕೂಡ ಈ ರೀತಿ ಇದರ ಸಹಾಯದಿಂದ. ಯಾವ ಸಹಾಯದಿಂದ? ಆ ಒಂದು ಬಾಳೆಯ ದಿಂಡಿನ ಒಂದು ನಾರುಗಳನ್ನು ಕಟ್ಟಿರುವಂತಹ ಒಂದು ಸೂಡಿಯನ್ನು ಯಾವ ರೀತಿ ತಯಾರಿಸಲಾಗ್ತಾ ಇತ್ತು? ಆ ಒಂದು ಅಡಿಕೆ ಹಾಳೆಯಿಂದ ಬಂದಿರುವಂತಹ ಒಂದು ಗರಿಗಳಿಂದ ಅಥವಾ ತೆಂಗಿನ ಗರಿಗಳಿಂದ ಇದನ್ನು ಕಟ್ತಾ ಇದ್ರು. ಮಾರುತ್ತ ಈ ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡರೆ ಅದನ್ನು ಬೀಸುತ್ತಾ ಸುಮಾರು ಮೇಲಿಗಟ್ಟಲೆ ಆ ಬೆಳಕಲ್ಲಿ ನಡೆಯಬಹುದಿತ್ತು. ಏನು ಮಾಡ್ತಾಯಿದ್ರು? ಈ ಒಂದು ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡು ಅದನ್ನು ಈ ರೀತಿ ಆಚೆ ಈಚೆ ಅದನ್ನು ಗಾಳಿಗೆ ಮಾಡಿದಾಗ ಅದರಲ್ಲಿ ಬೆಳಕು ಬರ್ತಾಯಿತ್ತು, ಉರಿತಾ ಇತ್ತು. ಅದನ್ನು ಬೀಸ್ತಾ ಸುಮಾರು ಮೈಲು ದೂರಗಳ ಕಾಲ ಅದರಲ್ಲೇ ನಡ್ಕೊಂಡು ಜನರೆಲ್ಲ ಹಳ್ಳಿ ಪ್ರದೇಶದಲ್ಲಿ ಹೋಗ್ತಾ ಇದ್ರು. ಆಗೆಲ್ಲ ಮನೆಯೊಳಗೆ ಬಹುತೇಕ ಕತ್ತಲು. ಆವಾಗ ವಿದ್ಯುತ್ ಶಕ್ತಿ ಇರಲಿಲ್ಲ. ವಿದ್ಯುತ್ ಶಕ್ತಿಯ ಒಂದು ಸಹಾಯದಿಂದ ಈಗಿನ ಎಲ್ಲ ಮನೆಗಳಲ್ಲಿ ಸಾಮಾನ್ಯವಾಗಿ 100ಕ್ಕೆ 100 ಎಲ್ಲ ಮನೆಗಳಲ್ಲಿ ಕೂಡ ಕರೆಂಟ್ ಇರೋದ್ರಿಂದ ಈಗ ಅದರ ಅವಶ್ಯಕತೆ ನಮಗೆ ಸಾಕಷ್ಟು ಇರಲ್ಲ. ಯಾವುದು ಚಿಮಣಿ ದೀಪ ಹಚ್ಚುವಂಥದ್ದು ಅಥವಾ ಬೇರೆ ಸಹಾಯವನ್ನು ಪಡ್ಕೊಳ್ಳುವಂಥದ್ದು, ಟಾರ್ಚ್ ಮನೆಯಲ್ಲಿ ಕೂಡ ಬಳಕೆ ತುಂಬ ಕಡಿಮೆಯಾಗಿದೆ. ಯಾಕಂದರೆ ಎಲ್ಲ ಮನೆಗಳಲ್ಲಿ ಕೂಡ ಈಗ ವಿದ್ಯುತ್ ದೀಪವನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿಯೋ ಏನೋ ರಾತ್ರಿ 8 ಗಂಟೆಗೆಲ್ಲ ನಿದ್ದೆ ಬರುವ ಹಾಗಾಗುತ್ತಿತ್ತು. ಹಿಂದಿನ ಕಾಲದಲ್ಲಿ ಹಳ್ಳಿ ಮನೆಗಳಲ್ಲಿ ಕರೆಂಟ್ ಇಲ್ಲದೇ ಇರೋದ್ರಿಂದ ಚಿಮಣಿ ದೀಪವನ್ನು ಉಪಯೋಗಿಸ್ತಾ ಇರೋದ್ರಿಂದ ಹೆಚ್ಚಿನ ಮನೆಗಳಲ್ಲಿ ಸುಮಾರು 8 ಗಂಟೆಗೆ ಆದಷ್ಟು ಬೇಗ ನಿದ್ದೆಗೆ ಜಾರ್ತಾ ಇದ್ರು ಅಥವಾ ಮಲಗ್ತಾ ಇದ್ರು. ವಿಜಿ ಮತ್ತು ಅವಳ ಅಜ್ಜಿ ಪ್ರತಿ ರಾತ್ರಿಯೂ ಮಲಗುತ್ತಿದ್ದು ಸರಿಯಾಗಿ 9 ಗಂಟೆಗೆ. ವಿಜಿ ಮತ್ತು ಅವಳ ಅಜ್ಜಿ ಸರಿಯಾಗಿ ಸುಮಾರು ಎಷ್ಟು ಗಂಟೆಗೆ ಮಲಗ್ತಾ ಇದ್ರು? ಪ್ರತಿದಿನ ರಾತ್ರಿ ಹೆಚ್ಚಾಗಿ 9 ಗಂಟೆಯ ಒಳಗೆ ಅಥವಾ 9 ಗಂಟೆಗೆ ಸರಿಯಾಗಿ ಮಲಗ್ತಾ ಇದ್ರು. ಇನ್ನೇನು ಗಡಿಯಾರ 9 ಹೊಡೆಯುವುದರಲ್ಲಿ ಅಜ್ಜಿಯ ಪಕ್ಕ ಹಾಸಿಗೆಯಲ್ಲಿ ಮಲಗಿ ಬಿಡುತ್ತಿದ್ದಳು. ಯಾರು? ವಿಜಿಯವರು ತನ್ನ ಅಜ್ಜಿಯ ಜೊತೆ 9 ಹೊಡೆಯುವುದರಲ್ಲಿ ಅಂದರೆ 9 ಗಂಟೆ ಆಗುವಷ್ಟರಲ್ಲಿ ಅಜ್ಜಿಯ ಪಕ್ಕದಲ್ಲಿ ಮಲಗಿ ಬಿಡ್ತಾ ಇದ್ರು. ಇಲ್ಲವಾದರೆ ಅಜ್ಜಿಗೆ ಸಿಟ್ಟು ಬರುತ್ತಿತ್ತು. ಅಜ್ಜಿಗೆ ಇಲ್ಲ ಅಂತ ಹೇಳಿದರೆ 9 ಗಂಟೆಯ ಒಳಗೆ ಮಲಗಿಲ್ಲ ಅಂದರೆ ಯಾರಿಗೆ ಸಿಟ್ಟು ಬರುತ್ತೆ? ವಿಜಿಯ ಅಜ್ಜಿಗೆ ಸಿಟ್ಟು ಬರ್ತಾ ಇತ್ತು. ಬೆಳಿಗ್ಗೆ ಕೂಡ ಅಷ್ಟೇ 6 ಗಂಟೆಗೆಲ್ಲ ಎದ್ದು ಬಿಡುತ್ತಿದ್ದರು. ನೋಡಿ, 6 ಗಂಟೆ ಅಷ್ಟೊತ್ತಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗಷ್ಟು ಕೋಳಿ ಕೂಗುವ ಹೊತ್ತಿಗೆ ಮನೆಯಲ್ಲಿ ಎದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಬ್ರಾಹ್ಮಿ ಮುಹೂರ್ತ, ಸೂರ್ಯೋದಯ ಆಗುವ ಮುಂಚೆ ನಾವು ಎದ್ದರೆ ಒಳ್ಳೆಯದು ಅಂತ ಹೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಯಾವಾಗ? ಬೆಳಗ್ಗೆ 4ರಿಂದ 8 ಗಂಟೆಯ ಒಳಗೆ ಬ್ರಾಹ್ಮಿ ಮುಹೂರ್ತ. ಅದರಲ್ಲೂ ನಾವು ಎದ್ದೇಳುವಂತಹ ಸಮಯ 6 ಗಂಟೆಯ ಒಳಗೆ ಆಗಿರಬೇಕು. ಸುಲಭವಾಗಿರುವುದೆಲ್ಲ ಸುಖಕರವಲ್ಲ, ಕಷ್ಟವಾಗಿರುವುದೆಲ್ಲ ಕಷ್ಟಕರವಲ್ಲವಯ್ಯ ಅಂತ ಹೇಳ್ತಾರೆ. ಅಂದರೆ ನಾವು 8 ಗಂಟೆಗೆ ಹೇಳುವಂಥದ್ದು ತುಂಬ ಸುಲಭ, ಆದರೆ ಅದು ಜೀವನಕ್ಕೆ ನಮಗೆ ಸುಖವನ್ನು ನೀಡಲ್ಲ. ಹಾಗೆಯೇ ಕಷ್ಟವಾಗಿರುವುದೆಲ್ಲ ಕಷ್ಟಕರವಲ್ಲ. ಅಂದರೆ ನಾವು ಬೆಳಿಗ್ಗೆ ತಡವಾಗಿ ಹೇಳುವಂಥದ್ದು ಸುಲಭ, ಅದು ಸುಖ ಅಲ್ಲ. ಹಾಗೆಯೇ ನಾವು ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಎದ್ದೇಳುವಂಥದ್ದು ಕಷ್ಟವಾದರೂ ಕೂಡ ನಮ್ಮ ಜೀವನಕ್ಕೆ ಅದು ಏನಾಗುತ್ತೆ? ಒಳ್ಳೆಯದಾಗುತ್ತೆ, ಆರೋಗ್ಯವಾಗಿ ಇರ್ತೀವಿ. ನಮ್ಮ ಜೀವನದಲ್ಲಿ ನಾವು ನಮ್ಮ ಗುರಿಯನ್ನು ತಲುಪುವುದಕ್ಕೆ, ಯಶಸ್ಸನ್ನು ಪಡೆಯುವುದಕ್ಕೆ ಇದು ಸಹಾಯ ಕೂಡ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಹೊತ್ತು ಅವರ ಮನೆಯಲ್ಲಿ ಯಾರು ಮಲಗುತ್ತಿರಲಿಲ್ಲ. ವಿಜಯ ಮನೆಯಲ್ಲಿ, ಲೇಖಕಿಯವರ ಮನೆಯಲ್ಲಿ ಅಥವಾ ವಿಜಯಶ್ರೀ ಹಾಲಾಡಿಯವರ ಮನೆಯಲ್ಲಿ ಏನು ಮಾಡ್ತಾ ಇರಲಿಲ್ಲ? 6 ಗಂಟೆಗಿಂತ ನಂತರ ಯಾರು ಕೂಡ ಅಲ್ಲಿ ಮಲಗ್ತಾ ಇರಲಿಲ್ಲ ಅಂತ ಹೇಳುವಂಥ ಮಾತನ್ನು ಇಲ್ಲಿ ವಿಜಯವರು ನೆನಪಿಸ್ತಾ ಇದ್ದಾರೆ. ಮಕ್ಕಳೇ, ಮುಂದಿನ ಭಾಗವನ್ನು ನಾವು ನಾಳಿನ ತರಗತಿಯಲ್ಲಿ ಮತ್ತೆ ಮುಂದುವರಿಸೋಣ. ಇವತ್ತಿಗೆ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.